ನಮಸ್ಕಾರ ವೀಕ್ಷಕರೇ, ಉತ್ತರ ಕರ್ನಾಟಕ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಮನೆ ಮಗಳು ಗೌರಿ ಮಾಡುವ ನಮಸ್ಕಾರಗಳರಿ. ಇವತ್ತು ಹುಣ್ಣಿಮೆ ಇರೋದ್ರಾಗದಿ ನಾನು ಒಬ್ಬಟ್ಟು ಮಾಡ್ತಾ ಇದ್ದೀನಿ ರೀ. ಅಲ್ಲಿ ಬ್ಯಾಳೆ ಕುದಿಸ್ಕೊಂಡಿದ್ದೀನಿ ರೀ, ಹಿಟ್ಟನ್ನ ಹಾಕೊಂಡಿದ್ದೀನಿ ರೀ, ಇವಾಗ ಬೆಲ್ಲ ಜಜ್ಕೊತಾ ಇದ್ದೀನಿ ರೀ. ನಾನು ಒಬ್ಬಡಿತದ್ರಿ ಬೆಲ್ಲ, ಯಾಕಂದ್ರೆ ಮಿಕ್ಸಿಗೆ ಹಾಕೋತೀವಲ್ರಿ, ಹಂಗಾಗಿ ಸ್ವಲ್ಪ ಹಾಳಿದ್ರು ನಡೀತದ್ರಿ. ಕರ್ಜಿಕಾಯಿಗೆ ಅಷ್ಟೇ ರೀ, ಹಳ್ಳಿ ಇರಬಾರ್ದ್ರಿ. ಬೆಲ್ಲ ತುಂಬಾ ಸಣ್ಣಾಗಿ ಜಜ್ಕೋಬೇಕ್ರಿ. ಇವಾಗ ಬ್ಯಾಳೆ ಕುದ್ದಿದ್ರಿ, ಇದು ಬ್ಯಾಳೆ ಬಸ್ಕೊಂಡಿದ್ದೀನಿ ನೋಡ್ರಿ. ಇಷ್ಟು ಚೆನ್ನಾಗಿ ಕುದ್ದಿದ್ರಿ ಬ್ಯಾಳೆ. ಇವಾಗ ನಾ ಇದಕ್ಕೆ ಏನು ಹಾಕೋತಿದ್ದೀನಿ ರೀ ಅಂದ್ರಿ, ಒಂದು 4ರಿಂದ 8 ಬಾದಾಮಿ ಜಜ್ಜಿ ಹಾಕೊಂಡಿದ್ದೀನಿ ರೀ. ಬಾದಾಮಿ ಪೌಡರ್ ಖಾಲಿ ಆಗಿದ್ರಿ ಮನೆಯೊಳಗೆ. ಒಂದು 4 ಬಾದಾಮಿ ಜಜ್ಜಿ ಹಾಕೊಂಡಿದ್ದೀನಿ ರೀ, ಒಂದು 4 ಏಲಕ್ಕಿ ಜಜ್ಜಿ ಹಾಕೊಂಡಿದ್ದೀನಿ ರೀ, ಬೆಲ್ಲ ಜಜ್ಜಿ ಇಟ್ಕೊಂಡಿದ್ದೀನಿ ರೀ. ಇವಾಗ ಹಾಕ್ಕೋತೀನಿ ನೋಡ್ರಿ, ನಾನು ಬ್ಯಾಳೆಗೆ ಹಾಕ್ಕೋತೀನಿ ರೀ ಇದನ್ನು. ಬಾದಾಮಿ ಪೌಡ್ರ್ ಹಾಕಿ ಹೋಳಿಗೆ ಮಾಡಿದ್ವಿ ಅಂದ್ರಿ, ಒಂದು ತಿನ್ಬೇಕಾದಂಥ ಹೋಳಿಗೆ 2 ತಿನ್ಬೇಕು ಅನ್ಸತ್ರಿ. ಅಷ್ಟು ರುಚಿ ಬರ್ತದ್ರಿ. ಹೂರ್ಣ ತುಂಬ ಟೇಸ್ಟ್ ಆಗುತ್ತೆ. ಸ್ವಲ್ಪ ಸ್ವೀಟ್ ಜಾಸ್ತಿ ರೀ ನಮ್ದು. ಸ್ವಲ್ಪ ಸಪ್ಸಪ್ಗ ಮಾಡ್ತಾರ ಒಬ್ರೊಬ್ರು, ನಾವು ಹಂಗೆ ಮಾಡಂಗಿಲ್ಲ ರೀ. ಇವಾಗ ನೋಡ್ರಿ ಹೂರ್ಣ ರೆಡಿ ಆಯ್ತ್ರಿ. ಏನೇ ಅಡುಗೆ ಮಾಡ್ಬೇಕಂದ್ರಿ ಅನ್ನಪೂರ್ಣೇಶ್ವರಿ ಅನ್ಕಂತ ಮಾಡಿದ್ರಿ, ಯಾವ ಅಡುಗೆನೂ ಕೆಡಂಗಿಲ್ರಿ. ರುಚಿ ಜಾಸ್ತಿ ಆಗತ್ರಿ, ದೇವ್ರ ಧ್ಯಾನನ ಆಗತ್ರಿ, ಅಡುಗೆ ಯಾವುದೂ ಕೆಡಂಗಿಲ್ರಿ. ಇವತ್ತು ನಂಗೆ ಬರಂಗಿಲ್ಲ ಅಂತಂದು ಹುಡುಗರು ಮಾಡೋದಿಲ್ಲ ಅಂತಾರಲ್ರಿ, ಅನ್ನಪೂರ್ಣೇಶ್ವರಿ ಅಂತಂದು ಹೆಸರು ಹೇಳಿ ಮಾಡ್ಕೊತ ಇದ್ಬಿಡ್ಬೇಕಾರಿ ಯಾವ್ದು ಬರ್ಲಾದ ಅಡುಗೆನೂ ಚೆನ್ನಾಗಿ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತೈತ್ರಿ. ರುಚಿ ಜಾಸ್ತಿ ಕೊಡ್ತಾ ದೇವ್ರ ಧ್ಯಾನನ ಆಗ್ತೈತ್ರಿ. ಯಾವ ದೇವ್ರನ್ನಾರ ಧ್ಯಾನ ಮಾಡ್ಕೋತ ಅಡುಗೆ ಮಾಡ್ಬೇಕ್ರಿ. ಅಡುಗೆ ಮಾಡೋ ಮುಂದೆ ಆಮೇಲೆ ಹೂರ್ಣ ರೆಡಿ ಮಾಡ್ಕೊಂಡಿದ್ದೀನಲ್ರಿ, ಇವಾಗ ಹೋಳ್ಗೆ ಮಾಡ್ಲಿಕ್ಕತ್ತೀನಿ ನೋಡ್ರಿ. ಹೋಳ್ಗಿನ ಅಂತಾರ್ರಿ, ಒಬ್ಬಟ್ಟನು ಅಂತಾರ್ರಿ. ಇದು ಹೂರ್ಣ ರೀ, ಇದ್ರೊಳಗೆ ಹಿಟ್ಟು ನಾದಿಟ್ಕೊಂಡಿದ್ದೀನಿ ರೀ. ಇದ್ರೊಳಗಾದ್ರೆ ಹಿಟ್ಟು ಚೆನ್ನಾಗಿರ್ತೈತ್ರಿ. ಈ ಟೈಪು ಹಿಟ್ಟು ಇಷ್ಟು ಮಿದುವಾಗಿರ್ತೈತ್ರಿ, ಇಷ್ಟದ ಚೆನ್ನಾಗಿರ್ತೈತ್ರಿ ಹಿಟ್ಟು. ಇವಾಗ ಒಂದು ಹೋಳ್ಗಿನ ಮಾಡಿ ಹಾಕಿದ್ದೀನಿ ರೀ ನಾನು. ಇಲ್ಲಿ ಹಂಚಿನ ಮೇಲೆ ಬೆಂದಿದೆ ರೀ ಇದು. ಈ ಟೈಪ್ ತೆಗೆದು ನಿಮ್ಗೆ ಎಷ್ಟು ತೆಳ್ಳಗೆ ಬೇಕು ಅಷ್ಟು ತೆಳ್ಳಗೆ ಮಾಡ್ಕೋಬೋದ್ರಿ, ಎಷ್ಟು ದಪ್ಪ ಬೇಕು ಅಷ್ಟು ಮಾಡ್ಕೋಬೋದ್ರಿ. ನಾನು ಅಷ್ಟು ಸಣ್ಣ ಮಾಡಂಗಿಲ್ರಿ, ಅಷ್ಟು ದೊಡ್ಡ ಮಾಡಂಗಿಲ್ರಿ, ಮೀಡಿಯಮ್ ಸೈಜ್ ಮಾಡ್ಕೊತೀನಿ ರೀ ನಾನು. ಅಷ್ಟು ದೊಡ್ಡ ಮಾಡಿದ್ರೆ ಹುಡುಗರು ಒಂದೊಂದು ಹೋಳಿಗೆ ತಿನ್ನಂಗಿಲ್ಲ ರೀ. ನಮ್ಮ ಮನೆಯೊಳಗೆ ದೊಡ್ಡರಾದ್ರೆ ತಿಂತೀವ್ರಿ, ಸಣ್ಣ ಹುಡುಗರು ಅಂತಂದು ಸ್ವಲ್ಪ ಸಣ್ಣವಲ್ಲ ದೊಡ್ಡವಲ್ಲ ಮೀಡಿಯಮ್ ಸೈಜ್ ಮಾಡ್ಕೊತೀನಿ ರೀ ನಾನು ಹೋಳಿಗೆನ. ಹಿಟ್ಟು ಎಷ್ಟು ನೆನಿತೈತ್ರಿ ಅಷ್ಟು ಚೆನ್ನಾಗಿ ಒಬ್ಬಟ್ಟು ಬರ್ತಾವ್ರಿ. ಒಬ್ರಿಗೆ ಹೋಳ ಕ್ಷಮೆ ಅಲ್ರಿ. ಶೇರು, ಲೈಕ್, ಸಬ್ಸ್ಕ್ರೈಬರ್ ಮಾಡಿದವ್ರಿಗೆ, ಒಳ್ಳೆ ಈ ಥರ ಆಗಿದೆ ಬಿಟ್ಟಿದಂತ ಮೆಸೇಜ್ ಮಾಡಿದವ್ರಿಗೆ ಎಲ್ಲರಿಗೆ ಧನ್ಯವಾದಗಳು ರೀ. ಕಡಕ ಎಷ್ಟು ಚೆನ್ನಾಗಿ ಮೆತ್ತಗಿರ್ತೈತ್ರಿ, ಹೊಟ್ಟೆ ಹುಬ್ಬಿ ಬರ್ತಾವ್ರಿ ಹೋಳಿಗೆ. ಚೆನ್ನಾಗಿ ರೊಟ್ಟಿ ಹೆಂಗೆ ಹೊಟ್ಟೆ ಉಬ್ತದ್ರಿ ಆ ಟೈಪು ಹೋಳಿಗೆ ಹೊಟ್ಟೆ ಉಬ್ತೈತ್ರಿ ಚೆನ್ನಾಗಿ. ಕಡಕ ಫುಲ್ ಮೆತ್ತಗ ಇರ್ಬೇಕ್ರಿ, ಹಳಕಿರ್ಬೇಕ್ರಿ, ಫುಲ್ಲು ಸಾಫ್ಟ್ ಆಗಿರ್ಬೇಕ್ರಿ. ನಮ್ಮ ಮನೆಯೊಳಗ್ರಿ ಹೋಳಿಗೆಗೆ ರೀ, ನಮ್ಮ ಮನೆ ಊಟ ರೀ ಇವತ್ತು ಹುಣ್ಣಿಮೆ ದಿನ. ಹೋಳಿಗೆ ರೀ, ಮೆಣಸಿನ್ಕಾಯಿ ರೀ, ಕರ್ದು ಮೆಣಸಿನ್ಕಾಯಿ ರೀ, ಅನ್ನ ರೀ, ಸಾಂಬಾರು ರೀ, ಹಪ್ಪಳ ರೀ, ತುಪ್ಪ ರೀ. ಪಲ್ಯ ತಿನ್ನಂಗಿಲ್ಲ ಹುಡುಗರು, ಮಾಡಿದ್ದೀನಿ ರೀ, ಆದ್ರೆ ನಾ ತೋರ್ಸಂಗಿಲ್ಲ ರೀ. ಈ ರೀತಿ ತುಪ್ಪ ಹಿಟ್ಟು ಕೊಟ್ಟಿವಂದ್ರೆ ತಿನ್ನಂಗಿಲ್ಲ ರೀ ಮಕ್ಕಳು. ನಾ ಹಿಂಗೆ ಒಬ್ಬಟ್ಟು ಈ ಥರ ತೆಗೆದು ತುಪ್ಪ ಹಾಕ್ಕೊಟ್ಬಿಟ್ನೆ ಅಂದ್ರೆ ತಿಂತಾವ್ರಿ ಮಕ್ಕಳು. ನಾನು ಒಂದು ಸ್ವಲ್ಪ ಹಾಕ್ಬೇಕ್ರಿ ಹಿಂಗೆ. ಇಷ್ಟ ಆದ್ರೆ ಎಲ್ರಿಗೂ ಇಷ್ಟ ಆಗಿದೆ ಅಂತ ನಾ ಭಾವಿಸ್ತಾ ಇದ್ದೀನಿ ರೀ.
ಎಲ್ಲರಿಗಿನ ಸೇರು ಲೈಕ್ ಸಬ್ಸ್ಕ್ರೈಬರ್ ಎಲ್ಲರೂ ಮಾಡಿದಂಥವ್ರಿಗೆ ಧನ್ಯವಾದಗಳು ರೀ. ಮುಂದೆ ನೋಡಿದಂಥವ್ರು ಎಲ್ಲರೂ ಮಾಡ್ಬೇಕಂತ ಕೇಳ್ಕೊತಾ ಇದ್ದೀನಿ ರೀ. ನಮಸ್ಕಾರ ರೀ.